ಸಿವಿಲ್ ಚೆನ್ನಾಗಿದೆ 80% ವರೆಗೂ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. 5,000 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 5,000 ಕಡಿಮೆ ಮಾಡಿಸ್ಕೊಡೋಣ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,20,000 ಕೊಡ್ತೀನಿ. ಬನ್ನಿ ಸರ್, 1.5 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀನಿ ಸರ್. ಇದು ಬಂದು 1,90,000 ರೂಪಾಯಿ ಕೊಡೋಣ ಸರ್. 1,45,000 ರೂಪಾಯಿ ಗಾಡಿ ಕೊಡೋಣ ಬನ್ನಿ ಸರ್. ಸರ್ ಇದು ಬಂದು 2,85,000 ರೂಪಾಯಿ ಆಗುತ್ತೆ ಸರ್. ಸರ್ ಇದು ಬಂದು 2,55,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿ ಆಗುತ್ತೆ ಸರ್. ಸರ್ ಇದು ಬಂದು ಒಂದು 3,15,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 5,65,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು ಬಂದು 1,80,000 ರೂಪಾಯಿ ಆಗುತ್ತೆ ಸರ್. ಸರ್ ಇದು ಬಂದು 1,60,000 ರೂಪಾಯಿ ಆಗುತ್ತೆ ಸರ್. 3,65,000 ರೂಪಾಯಿ ಕೊಟ್ಬಿಡೋಣ ಸರ್. ಇದು 5,65,000 ರೂಪಾಯಿ ಆಗುತ್ತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 4,35,000 ರೂಪಾಯಿ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ ಯಾರಾದರೂ ಒಂದು ಒಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಒಳ್ಳೆ ಬಜೆಟಲ್ಲಿ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂದರೆ ಆರಾಮಾಗಿ ಬರ್ಬೋದು ನೆಕ್ಸ್ಟ್ ಕಾರ್ಸ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 20-30 ವರ್ಷದಿಂದ ಹೋಲ್ಸೇಲ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತಾರೆ. ಅದು ನಿಮಗೆ ಡೀಲರ್ಸ್ಗೆ ಗಾಡಿಗಳು ಕೊಡ್ತಾ ಇರೋದು. ಬಟ್ ಇವಾಗ ರೀಸೆಂಟಾಗಿ ಅವರು ಕೂಡ ನಿಮಗೆ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಕೊಡೋಣ ಅಂದ್ಬಿಟ್ಟು ಗಾಡಿಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ಸೊ ನಾನು ಆರಾಮಾಗಿದ್ದೀನಿ ಸರ್. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟಲ್ಲಿ 90,000 ಇದೆ ಸರ್. ಸೊ ಎಷ್ಟಂದ್ರೆ 8.5 ಲಕ್ಷದವರೆಗೂ ಇದಾವೆ. 8.5 ಲಕ್ಷದವರೆಗೂ ಇದೆ. ಸೊ 8.5 ಲಕ್ಷ ಅಂದ್ರೆ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಸರ್. ಅಂಥವ್ರಿಗೆ ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ ಒಂದು ಲೋನ್ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಸರ್ ಇದು 2011 ಮೇಲೆ ಯಾವ ಗಾಡಿನಾದ್ರು ತಗೊಳ್ಳಿ, ಸಿವಿಲ್ ಚೆನ್ನಾಗಿದ್ರೆ 80% ವರೆಗೂ ನಾವೇ ಆಲ್ ಓವರ್ ಕರ್ನಾಟಕ ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಆಬ್ವಿಯಸ್ಲಿ ನಿಮಗೆ ಸಿವಿಲ್ ಚೆನ್ನಾಗಿದ್ರೆ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್. ಸರ್ ಇದು ಬಂದು ನಾಗರಬಾವಿ ಸರ್ಕಲ್ ಇಂದ ನಮ್ಮೂರ ತಿಂಡಿ ಹೋಟೆಲ್ ಸರ್ವಿಸ್ ರೋಡಲ್ಲಿ ಬಂದ್ರೆ ಡೌನ್ ಇಳಿತಿದ್ದಂಗೆ ಒಂದು ಪೇಂಟ್ ಅಂಗಡಿ ಸಿಗುತ್ತೆ. ಪೇಂಟ್ ಅಂಗಡಿ ಲೆಫ್ಟ್ ಫಸ್ಟ್ ರೈಟ್ ಬಂದ್ರೆ ಸೀದಾ ನಮ್ಮ ಶೋರೂಮ್ ಹತ್ರ ಬರ್ಬೋದು. ಓಕೆ, ಇನ್ನೂ ಕನ್ಫ್ಯೂಸ್ ಆದ್ರೆ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸರ್. ಹಂಗ ಅಟ್ಲೀಸ್ಟ್ ಏನಾದರೂ ಕಸ್ಟಮರ್ಗೆ ಕನ್ಫ್ಯೂಸ್ ಆಗೋ ಥರ ಇದ್ದರೆ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್ ಕೂಡ ನಾವು ಸೆಂಡ್ ಮಾಡ್ತೀವಿ. ಓಕೆ, ಸೊ ಈ ಥರ ನಮಗೆ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಏನಾದರೂ ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಳ್ಳಿ ಸರ್. ಸರ್ ಖಂಡಿತ ನಮ್ಮ ಶೋರೂಮ್ಗೂ ಬೇರೆ ಶೋರೂಮ್ಗೂ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ಗೆ ಅವತ್ತಿಂದನೂ ಅಷ್ಟೇ ಇವತ್ತಿನವರೆಗೂ ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕೊಡ್ತಾ ಇದ್ದೀವಿ. ಡೀಲರ್ ಅಂದ್ಬಿಟ್ಟು ನಾವು ಕಡಿಮೆ ಕೊಡೋದು, ಕಸ್ಟಮರ್ ಅಂದ್ಬಿಟ್ಟು ಜಾಸ್ತಿ ಕೊಡೋದು ಏನಿಲ್ಲ ಸರ್. ಅದೇ ರೇಟಿಗೆ ಕಸ್ಟಮರ್ ಬರಲಿ, ಯಾವ ಗಾಡಿ ಬೇಕು ಸೆಲೆಕ್ಷನ್ ಮಾಡಲಿ, ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಗಾಡಿ ಅವ್ರಿಗೆ ಓಕೆ ಆಗಬೇಕು, ಓಕೆ ಆದರೆ ಹೆಚ್ಚು ಕಡಿಮೆ ಮಾಡಿ ನಾವು ಕೊಡೋಣ ಸರ್. ಓಕೆ ನೋಡಿ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಗಾಡಿದು ವಿತ್ ಟ್ರಾನ್ಸ್ಫರ್ ಹೇಳಿದ್ದೀನಿ, ಕೆಲವು ಗಾಡಿ ಟ್ರಾನ್ಸ್ಫರ್ ಹೇಳಿರಲ್ಲ. ಆ ಹೇಳಿರೋ ಗಾಡಿ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಮಿಕ್ಕಿದ್ದೆಲ್ಲ ಟ್ರಾನ್ಸ್ಫರ್ ಚಾರ್ಜ್ ಏನು ಬರುತ್ತೋ ಆ ಚಾರ್ಜಸ್ ಕೊಟ್ಟರೆ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ. ಬಟ್ ಇಲ್ಲಿ ಯಾವುದೇ ರೀತಿ ಯಾವುದೇ ಕಮಿಷನ್ ಕೂಡ ಯಾವುದು ಏನು ಇಲ್ಲ, ಯಾರಿಗೂ ₹1 ಕಮಿಷನ್ ಕೂಡ ಅಂತ ಇರಲ್ಲ ಸರ್. ಏನು ಹೇಳಿರ್ತೀವೋ ಅದೇ ರೀತಿಯಲ್ಲಿ ನಾವು ಫೈನಲ್ ಮಾಡಿ ಕೊಡ್ತೀವಿ. ಓಕೆ ನೋಡಿ, ಏನು ಹೇಳಿರ್ತೀವೋ ಅದೇ ನಿಮಗೆ ಫೈನಲ್ ಪ್ರೈಸ್ ಆಗಿರುತ್ತೆ. ಸೊ ಇವಾಗ ಯಾರು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಇಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಇರೋದ್ರಿಂದ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ನಮ್ಮ ಮುಂದೆ ಮೊದಲನೇ ಗಾಡಿನೇ ಒಂದು ಗ್ರ್ಯಾಂಡ್ ಐಟನ್ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದು 14 ಮಾಡಲು, 2014 ಮಾಡಲು. ಓಕೆ, ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಓಕೆ, ಸ್ಪೋರ್ಟ್ಸ್ ಇದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಫೋರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಯಾರಾದ್ರೂ ಒಂದು ಒಳ್ಳೆ ಗ್ರ್ಯಾಂಡ್ ಐಟನ್ ಅವ್ರಿಗೆ ಒಂದು ಗ್ರ್ಯಾಂಡ್ ಐಟನ್ ಕೂಡ ಇದೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು ಬಂದು ಓಡಿರೋದೇ 57,000. ಓಕೆ, ಓನರ್ ಮಾತ್ರ ಜಾಸ್ತಿ ಆಗಿದೆ, ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಓಕೆ ಸರ್ ಇದು ಬಂದು 3,65,000 ರೂಪಾಯಿ ಕೊಟ್ಬಿಡೋಣ. ಓಕೆ, 3,65,000ಕ್ಕೆ ಒಂದು ಗ್ರ್ಯಾಂಡ್ ಐಟನ್ 3,65,000. ಓಕೆ, 3,65,000ಕ್ಕೆ 65,000 ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ, ಓಡಿರೋದೇ 57,000. ಶೋರೂಮ್ ಟ್ರ್ಯಾಕ್ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಸೊ ಹಾಗೆ ಗ್ರ್ಯಾಂಡ್ ಐಟನ್ ಬೇಡ ಅನ್ನೋರಿಗೆ, ನಾರ್ಮಲ್ ಐಟನ್ ಬೇಕು ಅನ್ನೋರಿಗೆ ನಾರ್ಮಲ್ ಐಟನ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಡೀಟೇಲ್ಸ್ ಸರ್? ಸರ್ ಇದು ಬಂದು 2010 ಮಾಡಲು, ಇದು ಕೂಡ ಸ್ಪೋರ್ಟ್ಸ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ವಿತ್ LPG ಕೂಡ ಇದೆ. ಓಕೆ, ವಿತ್ LPG ಇರೋ ವೆಹಿಕಲ್. ಸೊ ಎಷ್ಟೊಂದು ಜನ LPG ಬೇಕು ಅಂತಿರ್ತೀರಾ, ಸೊ ಅಂಥವ್ರಿಗೂ LPG ವೆಹಿಕಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ, ಒಂದು ಗ್ರ್ಯಾಂಡ್ ಐಟನ್ ಅಲ್ಲಿ. ಸೊ 2000 ಸರ್ 2010 ಮಾಡಲು. ಓಕೆ, ಓನರ್ 3 ಓನರ್ ಆಗಿದೆ. ಓಕೆ, ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಚೆನ್ನಾಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಇವಾಗ ಗೊತ್ತಲ್ಲ ನಿಮಗೆ, ಟ್ರಾನ್ಸ್ಫರ್ ಇಲ್ದಂಗೆ ಗಾಡಿ ಯಾರು ಕಸ್ಟಮರ್ ಕೊಡೋದಿಲ್ಲ, ಹಂಗಾಗಿ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,55,000 ರೂಪಾಯಿ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ಒಂದು 2010 ಮಾಡಲ್ ಗ್ರ್ಯಾಂಡ್ ಐಟನ್. 55,000. 55,000. 2,55,000
ವಿತ್ CNG ವೆಹಿಕಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಇದೆ, ಡೀಟೇಲ್ಸ್ ಸರ್. ಸರ್ ಸೆಲೆರಿಯೋ ಬಂದು 2014 ಮಾಡಲು ಸಿಂಗಲ್ ಓನರ್ LXi. ಓಕೆ, AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಮಾತ್ರ ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಓಕೆ, ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಮ್ಯಾನ್ಯುವಲ್. ಓಕೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ತುಂಬಾ ಚೆನ್ನಾಗಿದೆ. ಏನಿಲ್ಲ, ತಗೊಂಡು ಪೆಟ್ರೋಲ್ ಹಾಕೊಂಡು ಓಡಿಸೋದು ಅಷ್ಟೇನೆ, ಒಂದು ಸಣ್ಣ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಓಕೆ, ಇವಾಗ ಪೆಟ್ರೋಲ್ ವೇರಿಯಂಟ್ ಸೆಲೆರಿಯೋ ಏನಾಗುತ್ತೆ ಸರ್ ಇದು ಸರ್ ಪ್ರೈಸ್? ಸರ್ ಇದು ಬಂದು 3,55,000 ಕೋಟಿಂಗು. ಒಂದು 5,000 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,000 ಕಡಿಮೆ ಮಾಡಿಸ್ಕೊಡೋಣ ಸರ್. ಓಕೆ, 3.5 ಲಕ್ಷಕ್ಕೆ 3.5 ಲಕ್ಷ ಕೊಡೋಣ. ಸೊ ಹಂಗಂದ್ರೆ ಇವಾಗ ಲೋನ್ ಏನಾದ್ರು ಆಗುತ್ತೆ ಗಾಡಿಗೆ? ಸರ್ ಖಂಡಿತ, ಸಿವಿಲ್ ಚೆನ್ನಾಗಿದ್ರೆ 80% ತನಕ ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ಅಪ್ ಟು 80% ತನಕ ಲೋನ್ ಕೂಡ ಆಗುತ್ತೆ ಆ ಗಾಡಿಗೆ. ಸೊ ಯಾರಾದ್ರೂ ಒಂದು ಒಳ್ಳೆ ಪ್ರೊಫೈಲ್ ಇದ್ರು ಅಂತಂದ್ರೆ ಆಬ್ವಿಯಸ್ ನಿಮಗೆ 80% ತನಕ ಲೋನ್ ಆಗೇ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು i10 ಹುಡ್ಕೋರಿಗೆ, ಸಾರಿ i20 ಹುಡ್ಕೋರಿಗೆ ಒಂದು i20 ಇದೆ. i20 ಮಾಡಲು ಬಂದು 2014 ಮಾಡಲು. ಓಕೆ, ಡೀಸೆಲ್ ವೇರಿಯಂಟು, ಮ್ಯಾಗ್ನಾ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಇದು ಕೂಡ 4 ಓನರ್ ಆಗಿದ್ದಾರೆ. ಓಕೆ, 14 ಮಾಡಲು 4th ಓನರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಗಾಡಿಲಿ i20ಲಿ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಇದೆ, ಮ್ಯಾಗ್ನಾ ವೇರಿಯಂಟು. ಸೊ ಇಂಟೀರಿಯರ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಮತ್ತೆ ವುಡನ್ ಇದು ಕೂಡ ಮಾಡಿಸ್ಕೊಂಡಿದ್ದಾರೆ, ಡ್ಯಾಶ್ ಬೋರ್ಡ್ ಎಲ್ಲ. ಸೊ ಒಂಥರ ಕ್ರೇಜಿಯಾಗಿ ಲುಕ್ ಇದೆ. ಮತ್ತೆ ಲೆದರ್ ಸೀಟ್ಸು, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಸೊ ಯಾರಾದರೂ ಒಂದು ಒಳ್ಳೆ i20 ಅದು ಡೀಸೆಲ್ ಹುಡುಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು 3,35,000 ರೂಪಾಯಿ ಕೊಟ್ಬಿಡೋಣ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ? ಇಲ್ಲ, ಯಾಕಂದ್ರೆ ಮಾಡಲಲ್ಲಿ ಇದೆಯಲ್ಲ ಸರ್, ಓನರ್ ಮಾತ್ರ ಜಾಸ್ತಿ ಆಗಿದ್ದಾರೆ. 3,35,000 ಮಾತ್ರ 14 ಮಾಡಲಿದೆ. 3,30,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಬಾರ್ಗಿನ್ ಇಲ್ಲ, ಯಾಸ್ ಇಟ್ ಈಸ್ ಕಂಡೀಷನ್, ಸಣ್ಣ ಪುಟ್ಟ ಕೆಲಸ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಡೀಸೆಲ್ ಹಾಕೊಂಡು ಓಡಿಸ್ತಾ ಇರ್ಬೇಕು ಗಾಡಿ. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಇಕೋ ಸ್ಪೋರ್ಟ್ ಇದೆ, ವೈಟ್ ಕಲರು. ಸೊ ಡೀಟೇಲ್ಸ್ ಸರ್ ಇದು? ಸರ್ ಇದು ಬಂದು 1415 ಸೆಕೆಂಡ್ ಓನರು, ಟ್ರೆಂಡ್ ಲೈನು. ಓಕೆ, ಅಂದ್ರೆ ಬೇಸಿಕ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮಾತ್ರ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಇದೆ, ಒಳ್ಳೆ ಮೈಲೇಜ್ ಗಾಡಿ. ಗಾಡಿ ಕೂಡ ಸೂಪರ್ ಆಗಿದೆ, ಕ್ಲಾಸ್ ಆಗಿದೆ ಸರ್ ಗಾಡಿ. ಓಕೆ, ಗಾಡಿ ಕ್ಲಾಸ್ ಆಗಿದೆ, ತಗೊಂಡು ಏನು ಮಾಡ್ಸಂಗಿಲ್ಲ. ಸೊ ಯಾರಾದ್ರೂ ಒಂದು ಒಳ್ಳೆ ಇಕೋ ಸ್ಪೋರ್ಟ್ ಡೀಸೆಲ್ ಗಾಡಿ ಅಂತ ಹೇಳ್ಬೋದು. ಇಕೋ ಸ್ಪೋರ್ಟ್ ಯಾಕಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್, ಒಳ್ಳೆ ಗೇಜು ಎಲ್ಲ ಇರೋ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ತಗೊಂಡು ಇದು ಖರ್ಚು ಮಾಡೋಂಥ ಕೆಲಸ ಏನಿಲ್ಲ. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೋಬೇಕು, ಮಿಕ್ಕಿದ ಕಸ್ಟಮರ್ ಎಲ್ಲ ಸಸ್ಪೆನ್ಷನ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 4,95,000 ರೂಪಾಯಿಗೆ ಆಗುತ್ತೆ ಸರ್. 4,95,000ಕ್ಕೆ ಒಂದು 14-15 ಮಾಡಲ್ ಗಾಡಿ. ಹೌದೌದು. ಒಕ್ಕಡಿ 4,95,000ಕ್ಕೆ ಒಂದು 14-15 ಗಾಡಿ, ಒಂದು ಇಕೋ ಸ್ಪೋರ್ಟ್ ಸಿಗುತ್ತೆ. ಸೊ ಹಾಗೆ ಒಂದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಇದೆ. ಸೊ ಡೀಟೇಲ್ಸ್ ಸರ್ ಇದು? ಅದು ಬಂದು 2017 ಮಾಡಲು. ಓಕೆ, ಸೆಕೆಂಡ್ ಓನರ್ ಕ್ಲೈಂಬರ್, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ, ಗಾಡಿ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಲರ್ ಬಂದು ಗ್ರೇ ಕಲರ್. ಲೈಟ್ ಬೆಳಕಿಗೆ ನಿಮಗೆ ಕಲರ್ ಬೇರೆ ತರ ಕಾಣಿಸ್ಬೋದು. ಹೌದೌದು, ಗ್ರೇ ಕಲರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿಗೆ ಆಗುತ್ತೆ ಸರ್. 2,95,000 ರೂಪಾಯಿಗೆ ಆಗುತ್ತೆ. ಮತ್ತೆ ಸಿವಿಲ್ ಚೆನ್ನಾಗಿದೆ, ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ 80%. ಮತ್ತೆ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ನಾನು ಇವಾಗ ಏನು ಹೇಳಿರ್ತೀನೋ, ಗಾಡಿ ರೇಟ್ ಮಾತ್ರ ಫಿಕ್ಸೆಡ್ ಹೇಳಿರ್ತೀವಿ, ಬಟ್ ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ ಸರ್. ಓಕೆ, ಸೊ ಹಾಗೆ ಒಂದು ಎಸ್ಪ್ರೆಸ್ಸೋ ಇದೆ ಸರ್. ಸರ್ ಎಕ್ಸ್ಪ್ರೆಸ್ಸೋ ಇದು ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ. ಇದು ಬಂದು 2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಗಾಡಿ ರಫೀಸ್ ಆಗಿರಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಲೇಡೀಸ್ ಓಡಿಸೋ ಅಂತವ್ರಿಗೆ, ಕಲಿಯೋ ಅಂತವ್ರಿಗೆ ತುಂಬಾ ಅನುಕೂಲ ಇದೆ ಸರ್. ಓಕೆ, ತುಂಬಾ ಅನುಕೂಲ ಇದೆ. ಓಡಿರೋದು ಬಂದು 69,000, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,05,000 ರೂಪಾಯಿ ಕೊಟ್ಬಿಡೋಣ ಸರ್. 19 ಮಾಡಲು, ಸಿಂಗಲ್ ಓನರ್ ಗಾಡಿ, 69,000 ಓಡಿರೋಂಥ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬರೀ 4,05,000 ರೂಪಾಯಿ ಕೊಡೋಣ ಸರ್. ಓಕೆ, ನೋಡಿ 4,05,000ಕ್ಕೆ ನಿಮಗೊಂದು ಎಕ್ಸ್ಪ್ರೆಸ್ ಅದು ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಎಷ್ಟೊಂದು ಜನ ಆಲ್ಟೋ ಬೇಕು ಅಂತಿದ್ರಿ, ಸೊ ಅಂಥವ್ರಿಗೆ ಆಲ್ಟೋ ಕೂಡ ಅವೈಲೇಬಲ್ ಇದೆ. ಡೀಟೇಲ್ಸ್ ಸರ್? ಸರ್ ಇದು ಬಂದು 2009 ಮಾಡಲು, ಸಿಂಗಲ್ ಓನರ್, LXi. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇತ್ತು, ಎಲ್ಲ ಕಸ್ಟಮರೇ ರೆಡಿ ಮಾಡಿಸಿ ನಿಲ್ಸಿದ್ದಾರೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ತಗೊಂಡು ಏನಿಲ್ಲ, ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಬೇಕಷ್ಟೇ ಸರ್. ಇದು ಬಂದು 1,60,000 ರೂಪಾಯಿಗೆ ಆಗುತ್ತೆ ಸರ್. 1,60,000ಕ್ಕೆ ನಿಮ್ಮೊಂದು ಆಲ್ಟೋ ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ, ಸೊ ಹಾಗೆ ಪಕ್ಕದಲ್ಲೇ ಒಂದು ವ್ಯಾಗನಾರ್ ಇದೆ. ಸೊ ವ್ಯಾಗನಾರ್ ಸರ್? ವ್ಯಾಗನಾರ್ ಬಂದು 2009 ಮಾಡಲು, ಸಿಂಗಲ್ ಓನರ್. ಓಕೆ,
9 ಸಿಂಗಲ್ ಓನರ್ ವೆಹಿಕಲ್. 9 ಸಿಂಗಲ್ ಓನರ್, ಒಂದು 86,000 ಕಿಲೋಮೀಟರ್ ಓಡಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಓಕೆ ಸಿಸ್ಟಮ್ ಇದೆ. ಸರ್ ಇದು ಬಂದು 1,80,000 ರೂಪಾಯಿಗೆ ಆಗುತ್ತೆ ಸರ್. ಕಡೆ 1,80,000ಕ್ಕೆ ಒಂದು ವ್ಯಾಗನ್ 80,000 ರೂಪಾಯಿಗೆ ಆಗುತ್ತೆ. ಓಕೆ, ಸೊ ಹಾಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಹುಡುಕೋರಿಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ಸರ್. ಸರ್ ಇದು ಬಂದು 2017 ಮಾಡಲು, ಸೆಕೆಂಡ್ ಓನರು, ಎಲೆಕ್ಟ್ರಿಕ್ ಗಾಡಿ, ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಓಕೆ, ಇದು ಆಸ್ ಇಟ್ ಈಸ್ ಕಂಡೀಷನ್ ಸರ್. ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ನಮಗೆ ಐಡಿಯಾ ಇಲ್ಲ. ನೀವು ಯಾರಾದ್ರೂ ಮೆಕ್ಯಾನಿಕ್ ಇದು ತಗೊಳ್ಳೋಂಥವ್ರು ಇದ್ರೆ ಕಸ್ಟಮರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ರೇಟಲ್ಲಿ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ, ಚೆಕ್ ಮಾಡಿಸ್ಕೊಬೋದು. 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2 ಲಕ್ಷ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಡ್ತೀವಿ. ಆಸ್ ಇಟ್ ಈಸ್ ಕಂಡೀಷನ್ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ. ಕಸ್ಟಮರು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ನಮಗೆ ಐಡಿಯಾ ಇಲ್ಲ, ಮೆಕ್ಯಾನಿಕ್ ಇದ್ರೆ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ತಗೊಳ್ಬೋದು. ಓಕೆ, ಸೊ ಆ ಎಲೆಕ್ಟ್ರಿಕ್ ಗಾಡಿ ಇಲ್ಲಾಂದ್ರೆ ಪರವಾಗಿಲ್ಲ, ನಿಮಗೆ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಕೂಡ ಇದೆ ಸರ್. ಅದು 2011 ಮಾಡಲು, ಸೆಕೆಂಡ್ ಓನರ್. ಇದು ಕೂಡ ಅಷ್ಟೇ ಸರ್, ಎಲೆಕ್ಟ್ರಿಕ್ ಗಾಡಿ, ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಮೆಕ್ಯಾನಿಕ್ ಕರ್ಕೊಂಬನ್ನಿ, ತೋರಿಸ್ಕೊಳ್ಳಿ, ತಗೊಂಡೋಗಿ 1 ಲಕ್ಷಕ್ಕೆ ಆಗುತ್ತೆ ಫೈನಲ್ ಅದು. ಓಕೆ ನೋಡಿ, 1 ಲಕ್ಷಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ ಕೂಡ ಆಗುತ್ತೆ. ಸೊ ಹಾಗೆ ಒಂದು ಬಲ್ಲೇನೋ ಇದೆ, ಬ್ಲೂ ಕಲರ್, ನೋಡಕ್ಕಂತೂ ಚಿಂದಾಗಿದೆ. ಡೀಟೇಲ್ಸ್ ಸರ್. ಸರ್ ಇದು ಬಂದು 2016 ಮಾಡಲು, ಸೆಕೆಂಡ್ ಓನರು, 61,000 ಏನೋ ಓಡಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಲ್ಫಾ ವೇರಿಯಂಟ್ ಬಂದು ಆಲ್ಫಾ, ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ, ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ಯಾಕ್ ವೈಪರ್ ಎಲ್ಲ ಸಿಗುತ್ತೆ. ಓಕೆ, ಟೈರ್ ತುಂಬಾ ಚೆನ್ನಾಗಿದೆ ಸರ್. ಸೊ ಯಾರಾದರೂ ಒಂದು ಆಲ್ಫಾ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್. ಓಕೆ, ಪೆಟ್ರೋಲ್ ವೇರಿಯಂಟು ಬಲ್ಲೇನೋಗೆ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು ಬಂದು 5,65,000 ರೂಪಾಯಿ ಕೊಟ್ಬಿಡೋಣ. 5,65,000ಕ್ಕೆ ಒಂದು ಬಲೇನೋ ಸಿಗುತ್ತೆ ಸರ್? 5,65,000 ರೂಪಾಯಿಗೆ ಸ್ವಿಫ್ಟೇ ಸಿಗಲ್ಲ ಸರ್? ಸಿಗಲ್ಲ ಸರ್, ಆದ್ರೆ ನಾವು ಬಲೇನೋ ಕೊಡ್ತಾ ಇದ್ದೀವಿ. ನಮ್ದು ಏನಂದ್ರೆ ಇಲ್ಲಿ ಹೋಲ್ಸೇಲ್ ಪಾಯಿಂಟ್. ಹಂಗಾಗಿ 2016 ಮಾಡಲು ಗಾಡಿ ಒಂದು ಸ್ವಿಫ್ಟ್ ತಗೋಬೇಕಾದ್ರೆ ಒಂದು 6,5 ಲಕ್ಷ 6 ಲಕ್ಷ ಬೇಕಾಗುತ್ತೆ. ಬಟ್ ಅದೇ 16 ಮಾಡಲು ಒಂದು 10 ಮಾಡಲು ವಿಡಿ ಶಿಫ್ಟ್ ತಗೊಂತೀವಿ ಅಂತಂದ್ರೆ 3,30,000 ರೂಪಾಯಿ ಆಗುತ್ತೆ. ಹೌದೌದು, ಖಂಡಿತ ಖಂಡಿತ. ಇನ್ನೊಂದು 2 ಲಕ್ಷ ಹಾಕ್ಬಿಟ್ಟು ಲೋನ್ ಹಾಕ್ಸ್ಕೊ, 2 ಲಕ್ಷಕ್ಕೆ ಲೋನ್ ಹಾಕೊಂಡ್ಬಿಟ್ರೆ ಒಂದು ಬಲೇನೋ 16 ಮಾಡಲು ಒಳ್ಳೆ ಕ್ಲಾಸ್ ಆಗಿದೆ ಗಾಡಿ. 5,65,000 ರೂಪಾಯಿ ಕೊಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಬ್ಲೂ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಬಲೇನೋ, ನಿಮಗೆ ವೈಟ್ ಕಲರ್ ಕೂಡ ಒಂದು ಬಲೇನೋ ಇದೆ. ಒಂದಿದೆ ನೋಡಿ ಸರ್. ಸೊ ಡೀಟೇಲ್ಸ್ ಸರ್. ಸರ್ ಇದು ಬಂದು 18 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, ಓಡಿರೋದು ಬರೀ 27,000 ಕಿಲೋಮೀಟರ್ ಓಡಿದೆ. ಇಷ್ಟು ಇದೆ ಸರ್? ಟ್ರ್ಯಾಕ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಓಕೆ, ಇದು ಕೂಡ ಆಲ್ಫಾ RS ಟಾಪ್ ಅಂಡ್ ಮಾಡಲು. ಓಕೆ, RS RS. ಓಕೆ, ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಒಳ್ಳೆ ಇಂಟೀರಿಯರ್, ಮತ್ತೆ ಡ್ಯುಯಲ್ ಏರ್ ಬ್ಯಾಗು, ABS. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರು, RS ಎಡಿಷನ್ ಬಲ್ಲೇನೋ. ಸೊ ಇದು ಏನಾಗುತ್ತೆ ಸರ್ ಪ್ರೈಸ್ ಬಲ್ಲೇನೋ? ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ಕ್ಲಾಸ್ ಆಗಿದೆ. ಓಕೆ, ಇದು ಬಂದು ಫೈನಲ್ ಟು ಫೈನಲ್ ಬಂದು 6,35,000 ರೂಪಾಯಿ ಕೊಡೋಣ ಸರ್. 6,35,000 ರೂಪಾಯಿಗೆ RS ಬಲ್ಲೇನೋ ಗಾಡಿ ಕೊಡೋಣ. ಓಕೆ, 27,000 ಓಡಿರೋಂಥ ಗಾಡಿ. ಚಿಂದಿ ಪ್ರೈಸ್ ಅಲ್ಲಿ ಚಿಂದಿ ಗಾಡಿ ತಗೊಂಡು ಹೋಗ್ಬೋದು ಗಾಡಿ. ಸೊ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಪೆಟ್ರೋಲ್ ಗಾಡಿ. ಸರ್ ಇದು ಬಂದು 2015 ಮಾಡಲು, ಸಿಂಗಲ್ ಓನರ್, VXI. ಓಕೆ, ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ತಾವ, ಅದು ಬಿಟ್ರೆ ಕಸ್ಟಮರ್ ಹೆಂಗ್ ಬಿಡ್ತಾರೋ ಅದೇ ರೀತಿಯಲ್ಲಿ ನಾವು ಗಾಡಿ ಸೇಲ್ ಮಾಡೋದು. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು ಬಂದು 4,65,000 ರೂಪಾಯಿಗೆ ಆಗುತ್ತೆ. 4,65,000ಕ್ಕೆ ನೀವು ಒಂದು 2015 ಮಾಡಲ್ ಗಾಡಿ. ಸಾರಿ, 15 ಅಲ್ಲ? 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ನೋಡಿ, ಸಿಂಗಲ್ ಓನರ್ ಗಾಡಿ. ಸೊ i20 ಅಂತ ಹುಡುಕೋರಿಗೆ ಒಂದು i20 ಕೂಡ ಅವೈಲೇಬಲ್ ಇದೆ. ಡೀಟೇಲ್ಸ್ ಸರ್. ಸರ್ ಇದು 16 ಮಾಡಲು, ಸಿಂಗಲ್ ಓನರು, i20 ಒಳಗೆ ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ, ಪುಷ್ ಬಟನ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ಕ್ಲಾಸ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ಗಾಡಿ ಸರ್. ಓಕೆ, VVT ಪೆಟ್ರೋಲ್ ವೇರಿಯಂಟು, ಆಸ್ತಾ ಟಾಪ್ ಎಂಡ್ ವೇರಿಯಂಟು, ಟಾಪ್ ಎಂಡ್ಗೆ ಟಾಪ್ ಕ್ಲಾಸ್ ಪ್ರೈಸ್ ಹೇಳಿ ಸರ್. ಸರ್ ಇದು 5,65,000 ರೂಪಾಯಿಗೆ ಆಗುತ್ತೆ. 5,65,000ಕ್ಕೆ 16 ಮಾಡಲು ಗಾಡಿ. 16 ಮಾಡಲು ಆಸ್ತಾ ಟಾಪ್ ಅಂಡ್ ಮಾಡಲು. ನೋಡಿ, 5,65,000ಕ್ಕೆ ನಿಮ್ಗೊಂದು ಆಸ್ತಾ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಸೊ ಹಾಗೆ ಒಂದು ಗ್ರ್ಯಾಂಡ್ i10 ಕೂಡ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಅದು ಬಂದು 2016 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ, ಆಟೋಮೆಟಿಕಲ್ಲಿ ಆಸ್ತಾ. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVM, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ, ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪೆಟ್ರೋಲ್ ಅಲ್ಲ ಸರ್ ಇದು? ಇದು ಪೆಟ್ರೋಲ್ ವೇರಿಯಂಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಓಡಿರೋದು 92,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಓಕೆ, ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 4,35,000 ರೂಪಾಯಿಗೆ ಆಗುತ್ತೆ.
4,35,000ಕ್ಕೆ ಒಂದು ಆಟೋಮೆಟಿಕ್ ವೇರಿಯಂಟ್, ಒಂದು ಗ್ರ್ಯಾಂಡ್ ಮಾಡಲು 16 ಮಾಡಲು ಸರ್, 16 ಮಾಡಲು ಸಿಂಗಲ್ ಓನರ್ ಗಾಡಿ, ಟಾಪ್ ಅಂಡ್ ಮಾಡಲು. ಸೊ ಆಲ್ಮೋಸ್ಟ್ ಲೈಕ್ ಒಂದು 1 ಲಕ್ಷ ತಗೊಂಬಂದ್ರೆ ಗಾಡಿ ಸಿಗುತ್ತೆ ಗಾಡಿ ಖಂಡಿತ. ಓಕೆ ಸಿವಿಲ್ ಚೆನ್ನಾಗಿದೆ, 80% ವರೆಗೂ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಹಾಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಹುಡ್ಕರಿಗೆ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದು 2012 ಮಾಡಲು, ಸೆಕೆಂಡ್ ಓನರು, ಹಾಂ ಡೀಸೆಲ್ ವೇರಿಯಂಟು, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಫ್ರಂಟ್ ಲೈನು, ಫ್ರಂಟ್ ಲೈನ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಓಕೆ ಬರುತ್ತೆ. ಗಾಡಿ ಸಿಲ್ವರ್ ಕಲರ್, ಗಾಡಿ ಚೆನ್ನಾಗಿದೆ ಸರ್. ಓಕೆ. ಯಾರಾದರೂ ಒಂದು ವೋಕ್ಸ್ವ್ಯಾಗನ್ ಪೋಲೋದು TDI ಡೀಸೆಲ್ ಇಂಜಿನ್ ಇದೆ ಗಾಡಿ. ಸೊ ಜಸ್ಟ್ 87,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಯಾರಾದರೂ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ 2012 ಗಾಡಿ ಹುಡ್ಕೋರಿಗೆ. ಸೊ ಏನಾದ್ರು ಸರ್ ಪ್ರೈಸ್ ಇದು ವೋಕ್ಸ್ವ್ಯಾಗನ್ ಪೋಲೋ? ಸರ್ ಇದು ಬಂದು ಹಾಂ ಒಂದು 3,15,000 ರೂಪಾಯಿ ಕೊಟ್ಬಿಡೋಣ. 3,15,000ಕ್ಕೆ ಒಂದು 12 ಮಾಡಲ್ ಗಾಡಿ ವೋಕ್ಸ್ವ್ಯಾಗನ್ ಪೋಲೋ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಓಕೆ. ಅದನ್ನು ಬೇಕಾದ್ರೆ ಈಗ ರೆಡಿ ಮಾಡ್ಸೋಣ, ಇಲ್ಲ ಅಂತಂದ್ರೆ ಆಸ್ ಇಟ್ ಈಸ್ ಕಂಡೀಷನಲ್ಲಿ 3,15,000 ರೂಪಾಯಿ ಕೊಡೋಣ ಸರ್. ಓಕೆ. 3,15,000ಕ್ಕೆ ನಿಮ್ಗೆ ಆಸ್ ಇಟ್ ಈಸ್ ವೋಕ್ಸ್ವ್ಯಾಗನ್ ಪೋಲೋ ಸಿಗುತ್ತೆ. ಸೊ ಹಾಗೆ ಒಂದು ಪಕ್ಕದಲ್ಲೇ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಡೀಟೇಲ್ಸ್ ಸರ್. ಸರ್ ಕ್ವಿಡ್ ಸರ್ ಆಟೋಮೆಟಿಕ್, 17 ಮಾಡಲು, ಸಿಂಗಲ್ ಓನರ್, ಕ್ಲೈಂಬರ್, ಓಕೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಪವರ್ ವಿಂಡೋ ಬರುತ್ತೆ. ಓಕೆ. ಮತ್ತೆ ನಿಮ್ಗೊಂದು ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ. ಸಿಂಗಲ್ ಏರ್ ಬ್ಯಾಗ್, ಟಾಪ್ ಎಂಡ್ ವೇರಿಯಂಟ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. AC ಸಿಂಗಲ್ ಓನರ್ ಗಾಡಿ ಅಂದ್ರೆ ನಿಮಗೆ ಗೊತ್ತಲ್ಲ, ಹಾಂ ಹಾಂ 90% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್ ಕೂಡ ಇದೆ ಗಾಡಿಲಿ ನಿಮಗೆ. ಆಟೋಮೆಟಿಕ್, ಲೇಡೀಸ್ ಓಡಿಸೋ ಅಂತರ್ಗೆ, ಹುಡುಗರುಗಳು ಓಡಿಸೋ ಅಂತರ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಇವಾಗ ಪ್ರೈಸ್ ಫ್ರೀ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಇವಾಗ ಪ್ರೈಸ್ ಸರ್ 3,25,000 ರೂಪಾಯಿ ಕೊಡೋಣ ಸರ್. 3,25,000ಕ್ಕೆ 3,25,000 ರೂಪಾಯಿಗೆ 17 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್ ವಿಡ್ ಕ್ಲೈಂಬರು. ಓಕೆ. ಸೊ ಹಾಗೆ ಒಂದು i20 ಹುಡ್ಕೋರಿಗೆ ಒಂದು i20 ಕೂಡ ಇದೆ ಈಗ ಗಾಡಿ. ಸೊ ಡೀಟೇಲ್ಸ್ ಸರ್ ಇದ್ರದ್ದು? ಸರ್ 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಹಾಂ. ಇದು ಯಾರೋ ಲಾಯರ್ ಹತ್ರ ಇದ್ದಿದ್ದು ಗಾಡಿ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ. ಟಚ್ ಅಪ್ ಕೂಡ ಆಗಿಲ್ಲ ಗಾಡಿ, ತುಂಬಾ ಚೆನ್ನಾಗಿದೆ. ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು ಬಂದು 2,70,000 ರೂಪಾಯಿಗೆ ಆಗುತ್ತೆ ಸರ್. 2,70,000ಕ್ಕೆ ಒಂದು 2,70,000 ರೂಪಾಯಿಗೆ ಆಸ್ತಾ ಟಾಪ್ ಅಂಡ್ ಮಾಡಲ್ ಗಾಡಿ ಸಿಗುತ್ತೆ. ಓಕೆ. ಸೊ ಹಾಗೆ ಒಂದು ಸಿಲೇರಿಯೋ ಸರ್. ಸರ್ ಸೆಲಾರಿಯೋ 15 ಮಾಡಲು, ಸೆಕೆಂಡ್ ಓನರ್, ಮ್ಯಾನ್ಯುಯಲ್. ಓಕೆ. ಸೊ VXI. ಓಕೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ನಿಮಗೆ ಸಿಲೇರಿಯೋ ಪೆಟ್ರೋಲ್ ವೇರಿಯಂಟು, VXI ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಬಂದು 3,75,000 ರೂಪಾಯಿಗೆ ಆಗುತ್ತೆ. ಓಕೆ. 3,75,000ಗೆ 15 ಮಾಡಲು ಒಂದು ಮ್ಯಾನ್ಯುವಲ್ ಗಾಡಿ, ಒಂದು ಸಿಲೇರಿಯೋ. ಸೊ ಹಾಗೆ ಒಂದು A ಸ್ಟಾರ್ ಇದೆ ಸರ್. ಸರ್ A ಸ್ಟಾರ್ ಬಂದು 11 ಮಾಡಲು. ಓಕೆ. 11 ಮಾಡಲು, ಸಿಂಗಲ್ ಓನರು, VXI, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಓಕೆ. ಆಫ್ಟರ್ ಮಾರ್ಕೆಟ್ ಚೆನ್ನಾಗಿದೆ, ಮ್ಯಾಗ್ ವೀಲ್ ಎಲ್ಲ ಇದೆ, ಮ್ಯಾಗ್ ವೀಲ್ ಕೂಡ ಒಳ್ಳೆ ಮೈಲೇಜ್ ಗಾಡಿ. ಸೊ ಗಾಡಿ ಹುಡುಕೋರಿಗೆ A ಸ್ಟಾರ್ ಏನಾಗುತ್ತೆ ಪ್ರೈಸ್ ಇದು? ಸರ್ ಇದು ಬಂದು 1,85,000 ರೂಪಾಯಿ ಕೊಟ್ಬಿಡೋಣ. ಫೈನಲ್ ರೇಟ್ ಬಂದು 1,85,000 ರೂಪಾಯಿ ಆಗುತ್ತೆ. 1,85,000ಕ್ಕೆ ಫೈನಲ್ ಆಗುತ್ತೆ ನಿಮಗೆ ಈ ಒಂದು A ಸ್ಟಾರು. ಸೊ ಹಾಗೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್. ಸರ್ ಅದು ಬಂದು 16 ಮಾಡಲು, ಸಿಂಗಲ್ ಓನರು, RXL, AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಓಕೆ. ಸರ್ ಇದು ಫೈನಲ್ ಟು ಫೈನಲ್ ಬಂದು 2,40,000 ರೂಪಾಯಿ ಕೊಡೋಣ ಸರ್. 2,40,000ಕ್ಕೆ ಒಂದು 16 ಮಾಡಲು, ಸಿಂಗಲ್ ಓನರ್, ಕ್ವಿಡ್, ಒಳ್ಳೆ ಮೈಲೇಜ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. 2,40,000 ರೂಪಾಯಿಗೆ ಆಗುತ್ತೆ. ನೋಡಿ, ಯಾರಾದರೂ ಆಲ್ಟೋ ನೋಡ್ತಾ ಇದ್ದಾರೆ ಲೋ ಬಜೆಟಲ್ಲಿ, ನೆನ್ನೆ ನೈಟ್ ಅಷ್ಟೇ ಬಂದಿದೆ, ಇನ್ನೂ ನಾವು ಕ್ಲೀನ್ ಕೂಡ ಮಾಡಿಲ್ಲ ಸರ್. ಓಕೆ. 2007 ಮಾಡಲು, ಸಿಂಗಲ್ ಓನರ್ ಗಾಡಿ. ನೋಡಿ, ಜಸ್ಟ್ 2000 AC, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಲರಲ್ಲಿ ಡಲ್ ಆಗಿದೆ ಅಷ್ಟು ಬಿಟ್ಟರೆ ಓಕೆ ಗಾಡಿ ಮಾತ್ರ ಒರಿಜಿನಲ್ ಇದೆ. ಬೆಸ್ಟ್ ನಿಮಗೆ ಏನಂದ್ರೆ ಲೈಕ್ ಬೇರೆ ಟಾಪ್ ಮಾತ್ರ ಸ್ವಲ್ಪ ಕಲರ್ ಶೇಡ್ ಆಗಿದೆ, ಬಟ್ ಬಾಡಿ ಲೈನ್ ಫುಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈ ಬಜೆಟ್ ಅಲ್ಲಿ ನಿಮಗೆ ಗೊತ್ತಲ್ಲ, ನೀವು ಸುಮಾರು ಕಡೆ ವಿಡಿಯೋ ಮಾಡಿರ್ತೀರಾ. ಈ ಬಜೆಟ್ ಅಲ್ಲಿ ಖಂಡಿತ ಎಲ್ಲಾದ್ರೂ ಸಿಗುತ್ತೆ. ಕೇಳಿದಿರಾ ನೀವು? ಇಲ್ಲ ಸರ್, ನಮ್ಮಲ್ಲಿ ಕೊಡ್ತಾ ಇದೀವಿ. 1,20,000 ರೂಪಾಯಿ ಕೊಡ್ತೀವಿ. 1,20,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,20,000 ರೂಪಾಯಿ ಕೊಡ್ತೀವಿ. 1,20,000ಕ್ಕೆ ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ, ಜಸ್ಟ್ 1,20,000ಕ್ಕೆ. ಸೊ ಇನ್ನು ಮುಂದೆ ಒಂದು ಟಾಟಾ ಇಂಡಿಕಾ ವಿಸ್ತಾ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದು 2009 ಮಾಡಲು. ಓಕೆ. ಸೆಕೆಂಡ್ ಓನರ್ ಗಾಡಿ. ಕ್ವಾರ್ಟರ್ ಜೆಟ್ ಇಂಜಿನ್ ಅಂದ್ರೆ ಶಿಫ್ಟ್ ಇಂಜಿನ್ ಬರುತ್ತೆ. ಹೌದೌದು. ಡೀಸೆಲ್ ವೇರಿಯಂಟ್. ಸೊ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾರ್ಮ್ ವೈಪರ್ ಎಲ್ಲ ಇದೆ. ಸ್ವಲ್ಪ ಡರ್ ಆಗಿದೆ ಅಷ್ಟೇ ಬಿಟ್ರೆ ಗಾಡಿ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ನಿಮಗೆ ಕ್ವಾರ್ಟರ್ ಜೆಟ್ ಇಂಜಿನ್ ಒಂದು ಟಾಟಾ ಇಂಡಿಕಾ ವಿಸ್ತಾ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಗಾಡಿ. ಓಕೆ ಸರ್, ಇದು ಬಂದು 1,65,000 ಹೇಳ್ತಾ ಇದ್ದಾರೆ ಕಸ್ಟಮರ್.
1,55,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 1,55,000ಕ್ಕೆ ಒಂದು ಕ್ವಾರ್ಟರ್ ಜೆಟ್ ಇಂಜಿನ್, ಒಂದು ಇಂಡಿಕಾ ವಿಸ್ತಾ ಸಿಗ್ತಾ ಇದೆ, 2009 ಮಾಡಲ್ ಗಾಡಿ. ಸೊ ಹಾಗೆ ಒಂದು ಸ್ವಿಫ್ಟ್ ಹುಡುಗೋರಿಗೆ ಒಂದು ಸ್ವಿಫ್ಟ್ ಕೂಡ ಇದೆ, ವೈಟ್ ಕಲರ್ ಡೀಟೇಲ್ಸ್ ಸರ್. ಸರ್ ಇದು ಶಿಫ್ಟ್ VXI ಮಾಡಲು ಬಂದು 2016 ಮಾಡಲು. ಓಕೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 75,000 ಜಿನಿಯನ್ ಮೀಟರ್ ಇದೆ. ಓಕೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಎಲ್ಲೂ ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಯಾರಾದ್ರೂ ಒಂದು ಒಳ್ಳೆ VXI ವೇರಿಯಂಟ್ ಒಂದು ಸ್ವಿಫ್ಟ್ ಹುಡುಕೋರಿಗೆ ಏನಾಗ್ಬೋದು ಸರ್ ಪ್ರೈಸ್ ಇದು? ಸರ್ ಫೈನಲ್ ಟು ಫೈನಲ್ ಬಂದು ಕಸ್ಟಮರ್ 4,65,000 ರೂಪಾಯಿ ಕೊಡ್ತಾರೆ. 4,65,000ಕ್ಕೆ ಸ್ವಿಫ್ಟ್ 2016 ಮಾಡಲ್ ಗಾಡಿ, 16 ಮಾಡಲು ಪೆಟ್ರೋಲ್ ಗಾಡಿ. ಓಕೆ. ಸೊ ಹಾಗೆ ಒಂದು ರಿಡ್ಜ್ ಇದೆ ಸರ್. ಸರ್ ರಿಡ್ಜ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. VXI. ಓಕೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಕಂಪ್ನಿ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಬ್ಯಾಕ್ ಫೈಫರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಪ್ರೈಸ್ ಸರ್? ಸರ್ ಇದು ಬಂದು 2,85,000 ರೂಪಾಯಿ ಆಗುತ್ತೆ ಸರ್. ಓಕೆ. ಸೊ ಅಕಸ್ಮಾತ್ ನಿಮಗೆ ಲೈಟ್ ಬ್ಲೂ ಕಲರ್ ಇಷ್ಟ ಆಗಿಲ್ಲ ಪರವಾಗಿಲ್ಲ, ನಿಮಗೆ ಮರೂನ್ ಕಲರ್ ಒಂದು ಮೆರೂನ್ ಕಲರ್ ಇದೆ ಸರ್. ZXI. ಓಕೆ. ಟಾಪ್ ಅಂಡ್ ಮಾಡಲು. ಇದು 10 ಮಾಡಲು. ZXI AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬ್ಯಾಕ್ ಫೈಫರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಈ ಗಾಡಿ ಓನರ್ 3 ಓನರ್ ಆಗಿದ್ದಾರೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿ ಆಗುತ್ತೆ. ಓಕೆ. 2,95,000ಕ್ಕೆ ನಿಮ್ಗೆ ಒಂದು ರಿಡ್ಜ್ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ಒಂದು ಫಾರ್ಡ್ ಫೀಗೋ ಇದೆ ಸರ್. ಸರ್ ಫೋರ್ಡ್ ಫೀಗೋ 1011. 1011 89,000 ರನ್ ಆಗಿದೆ. ಓಕೆ. ಡೀಸೆಲ್ ಗಾಡಿ, ಗ್ರೇ ಕಲರ್ ಗಾಡಿ ಕೂಡ. ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ. ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 1,90,000 ರೂಪಾಯಿ ಕೊಡೋಣ ಸರ್. 1,90,000ಕ್ಕೆ ನಿಮ್ಗೆ ಒಂದು ಫಾರ್ಡ್ ಫೀಗೋ ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಸಿಯಾಸ್ ಹುಡುಕರಿಗೆ ಒಂದು ಸಿಯಾಸ್ ಕೂಡ ಇದೆ. ಸಿಯಾಸ್ VXI ಪ್ಲಸ್ ಸರ್ ಇದು. ಓಕೆ. VXI ಪ್ಲಸ್ ಮಾಡಲು ಬಂದು 2015 ಮಾಡಲು. ಓನರ್ 3 ಓನರ್ ಆಗಿದ್ದಾರೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇಲ್ಲೇನಪ್ಪ ಅಂದ್ರೆ ಮರದ ಕೆಳಗಡೆ ನಿಂತಿರೋದ್ರಿಂದ ಗಲೀಜಾಗಿದೆ. ಓಕೆ. ಸರ್ ಇದು ನಾವು ಕೊಡ್ಬೇಕಂದ್ರೆ ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀವಿ ಸರ್. ಓಕೆ. ಇವಾಗ ಪ್ರೈಸ್ ಸರ್? ಸರ್ ಇದು 4,45,000 ರೂಪಾಯಿ ಕೊಡ್ತೀವಿ. ಸೊ ಸಿಯಾಸ್ 4,40,000 15 ಮಾಡಲು. ಅದು 4,45,000 ರೂಪಾಯಿ ಕೊಡೋಣ ಬನ್ನಿ ಸರ್. ಯಪ್ಪ ನೋಡಿ, 4,45,000ಕ್ಕೆ ನಿಮ್ಗೆ ಒಂದು ಸಿಯಾಸ್ ಪೆಟ್ರೋಲ್ VXI ವೇರಿಯಂಟು. ಸೊ ಹಾಗೆ ಒಂದು ಸ್ಯಾಂಟ್ರಾ ಹುಡುಕೋರಿಗೆ ಒಂದು ಸ್ಯಾಂಟ್ರಾ ಕೂಡ ಇದೆ. ಸ್ಯಾಂಟ್ರಾ ಡೀಟೇಲ್ಸ್ ಸರ್. ಸ್ಯಾಂಟ್ರಾ ಜಿಂಗು 2006 ಮಾಡಲು ಸಿಂಗಲ್ ಓನರ್ ಗಾಡಿ. 6 ಸಿಂಗಲ್ ಓನರ್ ಗಾಡಿ. 6 ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಸಿಂಗಲ್ ಓನರ್ ಗಾಡಿ. ಓಕೆ. ಸೊ ನೋಡಿ 2006 ಸಿಂಗಲ್ ಓನರ್ ಗಾಡಿ ಇದೆ. ಸ್ಯಾಂಟ್ರಾ ಜಿಂಗ್ ಹುಡುಕೋರಿಗೆ ಒಂದೊಳ್ಳೆ ಚಾನ್ಸ್ ಅಲ್ಲಿ ಅಂತ ಹೇಳ್ಬೋದು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಬನ್ನಿ ಸರ್, 1.5 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀನಿ. 1 ಲಕ್ಷ ಕೊಡಿಸ್ಬಿಡ್ತೀರಾ? 1,45,000 ರೂಪಾಯಿ ಕೊಡಿಸ್ಬಿಡೋಣ ಬನ್ನಿ ಸರ್. ಓಕೆ. ಟ್ರಾನ್ಸ್ಫರ್ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ. 1,45,000 ರೂಪಾಯಿ ಗಾಡಿ ಕೊಡೋಣ ಬನ್ನಿ. ಓಕೆ. ಎರಡು ಸೇರಿಸಿ ಅಂದ್ರೆ ಎಷ್ಟಾಗ್ಬಿಡುತ್ತೆ? ಸರ್ 1.5 ಕೊಟ್ಟರೆ ಸಾಕು ಸರ್. 1.5 ಕೊಟ್ಟರೆ 1,49,000 ಕೊಟ್ಟರೆ ವಿತ್ TO ಮಾಡ್ಕೊಡ್ತೀವಿ. ಆ ಕಡೆ 1,49,000ಕ್ಕೆ ಒಂದು ವಿತ್ TO ಮಾಡಿ ಅದು ಸಿಂಗಲ್ ಓನರ್ ಗಾಡಿ ಒಂದು ಸ್ಯಾಂಟ್ರೋ ಸಿಗುತ್ತೆ ಜಿಂಗು. ಓಕೆ. ಸೊ ಹಾಗೆ ಒಂದು ಅಂದ್ಬಿಟ್ಟು ಎಲ್ಲಾ ಗಾಡಿಗೂ ವಿತ್ TO ಹೇಳಿರಲ್ಲ. ಇದೊಂದು ಗಾಡಿ ಯಾವ ಗಾಡಿಗೆ ಹೇಳಿರ್ತೀನೋ ಆ ಗಾಡಿ ಮಾತ್ರ ವಿತ್ TO ಮಾಡ್ಕೊಡ್ತೀನಿ. ಬೇರೆ ಗಾಡಿದೆಲ್ಲ ಟ್ರಾನ್ಸ್ಫರ್ ಚಾರ್ಜ್ ಕೊಟ್ಟರು ಮಾತ್ರ ಟ್ರಾನ್ಸ್ಫರ್ ಮಾಡಿಕೊಡೋದು. ಓಕೆ. ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅದು ಡಿಸೈರ್ ಪ್ಲಸ್. ಅದು ಇನ್ನೊಂದು ಏನಂದ್ರೆ ಒಂದು ಡೀಸೆಲ್ ಗಾಡಿನೇ ಬೇಕು ಅಂತ ಇರ್ತಾರೆ ಅವ್ರಿಗೆ. ಇದೆ ಡಿಸೈರ್ ಅಲ್ಲಿ ಡೀಸೆಲ್ VDI ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಹೌದು. ಗಾಡಿ ಸಿಗ್ತಾ ಇಲ್ಲ. ಡೀಸೆಲ್ ಗಾಡಿ ಶಿಫ್ಟ್ ಸಿಗ್ತಾ ಇಲ್ಲ, ಡೀಸೆಲ್ ಗಾಡಿ ಡಿಸೈರ್ ಸಿಗ್ತಾ ಇಲ್ಲ. ಹೌದು ಸರ್. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೊ 2013 ಸೆಕೆಂಡ್ ಓನರ್. ಓಕೆ. VDI ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಟಚ್ ಅಪ್ ಮಾಡಬೇಕು, ಅಷ್ಟು ಬಿಟ್ಟರೆ ಗಾಡಿ ಚೆನ್ನಾಗಿದೆ. ಸರ್ ಇದು ಬಂದು 4,20,000 ರೂಪಾಯಿಗೆ ಆಗುತ್ತೆ ಸರ್. 4,20,000ಕ್ಕೆ 13 ಮಾಡಲು ಸ್ವಿಫ್ಟ್ ಡಿಸೈರು ಖಂಡಿತ. ಓಕೆ. ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಅಂದ್ರೆ ಒಂದು ರೆಡ್, ಅದ್ರಲ್ಲೂ ಪೋಲೋ ಇತ್ತು ಅಂತ ತುಂಬಾನೇ ಡಿಮ್ಯಾಂಡು. ಪೋಲೋಗೆ ತುಂಬಾ ಡಿಮ್ಯಾಂಡ್ ಇದೆ. ಹೌದೌದು. ರೆಡ್ ಕಲರ್, ಅದರಲ್ಲೂ ಚಾಯ್ಸ್ ಅಂದ್ರೆ ರೆಡ್ ಕಲರ್ ಕೇಳ್ತಾರೆ. ಹೌದು. ಇದು ಹೈಲೈನ್ ಟಾಪ್ ಅಂಡ್ ಮಾಡಲು.
ಮಾಡಲ್ ಬಂದು 2013 ಸೆಕೆಂಡ್ ಓನರ್ ಗಾಡಿ, ಓಕೆ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2013 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್, ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಓಕೆ ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಅಲ್ಲ ಸರ್ ಇದು? ಸರ್ ಹೌದು, ಡೀಸೆಲ್. ಓಕೆ ಡೀಸೆಲ್ ಮೋಸ್ಟ್ ಡಿಮ್ಯಾಂಡೆಡ್, ಅದು ರೆಡ್ ಕಲರ್. ಸೊ ಏನಾಗುತ್ತೆ ಪ್ರೈಸ್ ಇದು? ಸರ್ ಫೈನಲ್ ಟು ಫೈನಲ್ 4,05,000 ರೂಪಾಯಿ ಕೊಟ್ಬಿಡೋಣ. 4,05,000ಕ್ಕೆ ಒಂದು ಪೋಲೋ ಬಾರ್ಗಿನ್ನೇ ಇಲ್ಲ. ಓಕೆ 4,05,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ ಸರ್. ಸರ್ ಇದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ 2011 ಸಿಂಗಲ್ VXI. ಓಕೆ ಸೊ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ಇದು ಬ್ಯಾಕ್ ವೈಫರ್, ಡಿಫಾಗರ್, ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಪನಿ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒರಿಜಿನಲ್ ಇದೆ. ಓಕೆ ಸಣ್ಣ ಪುಟ್ಟ ಮಾಮೂಲಿ ಸ್ಕ್ರಾಚಸ್ ಇದೆ. ಸಿಟಿ ಇದು ಏನು ಮಾಡಕ್ಕಾಗಲ್ಲ ಸರ್, ಮಾತ್ರ ಸೂಪರ್ ಆಗಿದೆ, ಕ್ಲಾಸ್ ಆಗಿದೆ. ಇದು 2,55,000 ರೂಪಾಯಿ ಕೊಡೋಣ. 2,55,000. 2,55,000 ರೂಪಾಯಿ ಸಿಂಗಲ್ ಓನರ್ ಗಾಡಿ. ಓಕೆ 2,55,000ಕ್ಕೆ ಸಿಂಗಲ್ ಓನರ್ ಗಾಡಿ, ಒಂದು ವ್ಯಾಗನರ್ ಸಿಗ್ತಾ ಇದೆ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಗಾಡಿ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಒಂದು ಗ್ಲಾಸ್ ಮಾತ್ರ ಹೊಡೆದಾಗಿದೆ. ಒರಿಜಿನಾಲಿಟಿ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಅದನ್ನ ಗ್ಲಾಸ್ ಹಾಕ್ಸ್ಬೇಕು. ಏನಕ್ಕೆ ಹಾಕ್ಸಿಲ್ಲ ಅಂತಂದ್ರೆ ಕಸ್ಟಮರು ಏನೋ ಆಕ್ಸಿಡೆಂಟ್ ಆಗಿತ್ತೇನೋ ಅಂತ ತಿಳ್ಕೊಬಿಡ್ತಾರೆ. ಕಸ್ಟಮರ್ ಕೇಳಿದ್ರೆ ಬೇಕಾದ್ರೆ ಗ್ಲಾಸು ಕೂಡ ನಾವು ಹಾಕ್ಸ್ಕೊಡ್ತೀವಿ. ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ. ಗಾಡಿ ಗುಡ್ ಕಂಡೀಷನ್ ಅಂದ್ರೆ ಗುಡ್ ಕಂಡೀಷನ್ ಸರ್. ಓಕೆ ಸರ್ ಇದು ಬಂದು 2,65,000 ರೂಪಾಯಿಗೆ ವಿತ್ ಈ ಗ್ಲಾಸ್ ಹಾಕ್ಸ್ಕೊಡ್ತೀವಿ. ಓಕೆ 2,65,000ಕ್ಕೆ 65,000 ರೂಪಾಯಿಗೆ ಈ ಗ್ಲಾಸ್ ನಾವು ಹಾಕ್ಸ್ಕೊಡ್ತೀವಿ. ಓಕೆ ನೋಡಿ 2,65,000ಕ್ಕೆ ನೀವು ಒಂದು ಡೀಸೆಲ್ ಗಾಡಿ, ಒಂದು ಫೋರ್ಡ್ ಫಿಯೆಸ್ಟಾ ಚಿಂದಿ ಗಾಡಿ ಕ್ಲಾಸ್ ಆಗಿದೆ ಸರ್. ನೋಡಿದ್ರೆ ಗೊತ್ತಾಗ್ತಿದೆ. ಸೊ ಅದು ಒಳಗಡೆ ನಿಮಗೆ ಲೆದರ್ ಸೀಟ್ಸ್ ಕೂಡ ಆಲನ್ ಸೋಲ್ ಇದೆ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇಕೋ ಸ್ಪೋರ್ಟ್ ಇದೆ ಸರ್. ಸರ್ ಇಕೋ ಸ್ಪೋರ್ಟ್ ಬಂದು 2014 ಮಾಡಲು ಸೆಕೆಂಡ್ ಓನರ್. ಓಕೆ ಟೈಟಾನಿಯಂ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲು, 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸೊ ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಟಿಟಾನಿಯಂ ಅಲ್ಲ ಸರ್ ಇದು? ಟೈಟಾನಿಯಂ. ಓಕೆ ಟಿಟಾನಿಯಂ ಟಾಪ್ ಎಂಡ್ ವೇರಿಯಂಟು. ಕ್ಲಾಸ್ ಆಗಿದೆ ಸರ್ ಗಾಡಿ. ಇದು ಕೂಡ ಒರಿಜಿನಲ್ ಇದೆ ಸರ್. ಇದು ಬಂದು 5,60,000 ರೂಪಾಯಿಗೆ ಆಗುತ್ತೆ ಸರ್. 5,60,000 ರೂಪಾಯಿಗೆ ಆಗುತ್ತೆ. ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗೆ ಪಕ್ಕದಲ್ಲೇ ಒಂದು ಸಿಲೇರಿಯೋ ಕೂಡ ಇದೆ. ಸೊ ಸಿಲೇರಿಯೋ ಡೀಟೇಲ್ಸ್ ಸರ್. ಅದು 14 ಸಿಂಗಲ್ ಓನರು, VXI ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್. ಸೆಲೋರಿಯಾ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಪೆಟ್ರೋಲ್ ವೇರಿಯಂಟು. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ಒಂದು 5-6 ಗಾಡಿ ಇದಾವೆ ಸರ್ ಸೆಲೋರಿಯಾದಲ್ಲಿ. ಸುಮಾರು ಜನ ಸೆಲೋರಿಯಾ ಆಟೋಮೆಟಿಕ್ ಬೇಕಂದ್ರೆ ಮ್ಯಾನ್ಯುವಲ್ ಬೇಕು ಅಂತಾರೆ. 4-5 ಗಾಡಿ ಇದಾವೆ. ಬನ್ನಿ ಸರ್, ಯಾವ ಗಾಡಿ ಬೇಕು ಚಾಯ್ಸ್ ಮಾಡಲಿ, ರೇಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸರ್. ಇದು 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. 4,50,000 ರೂಪಾಯಿ ಕೊಡೋಣ ಸರ್. ಓಕೆ 4,50,000 ಲಕ್ಷಕ್ಕೆ ನಿಮ್ಗೆ ಒಂದು ಸಿಲೇರಿಯೋ. ಸೊ ಹಾಗೆ ಒಂದು ಫಾರ್ಡ್ ಫಿಗೋ ಟಿಟಾನಿಯಂ ಇದೆ. ಸೊ ಡೀಟೇಲ್ಸ್ ಸರ್. ಸರ್ ಇದು ಬಂದು 16-17. ಓಕೆ 16 ಮಾಡಲು 17 ರಿಜಿಸ್ಟ್ರೇಷನ್. 16 ಮಾಡಲು 17 ರಿಜಿಸ್ಟ್ರೇಷನ್. ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸೊ ಈಗ ಪ್ರೈಸ್ ವೈಸ್ ನೋಡಿದ್ರೆ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 4,30,000 ರೂಪಾಯಿ ಕೊಡೋಣ. 4,30,000ಕ್ಕೆ ಒಂದು 16-17 ಮಾಡಲ್ ಗಾಡಿ, ಒಂದು ಫಾರ್ಡ್ ಫಿಗೋ ಸಿಗುತ್ತೆ. ಸೊ ಬೇಗ ಬರ್ತಿರೋ ಬೇಗ ಬನ್ನಿ. ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ ಇದು? ಸರ್ ಡೀಸೆಲ್ ಗಾಡಿ. ಓಕೆ ಡೀಸೆಲ್ ಗಾಡಿ ಬೇರೆ, ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಬಂದು 3,50,000 ರೂಪಾಯಿಗೆ ಆಗುತ್ತೆ. 3.5 ಲಕ್ಷಕ್ಕೆ ನಿಮ್ಗೆ ಒಂದು ಸಿಲೇರಿಯೋ ಸಿಗ್ತಾ ಇದೆ. 14 ಮಾಡಲು ಸಿಂಗಲ್ ಓನರು, ಮ್ಯಾನ್ಯುವಲ್ ಸೆಲೋರಿಯಾ ಸರ್. ಓಕೆ 3.5 ಲಕ್ಷಕ್ಕೆ VXI ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ. ಡೀಟೇಲ್ಸ್ ಸರ್. ಸರ್ ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. 95,000 ಹೊಡಿದೆ. ಜಿನಿಯನ್ನು VXI ಪೆಟ್ರೋಲ್ ವೇರಿಯಂಟು. ಓಕೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಮಾತ್ರ 90% ಟೈರ್ ಕಂಡೀಷನ್ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೇಳಿದ್ನಲ್ಲ ಅವಾಗಲೇ, ಇದು ಶಿಫ್ಟಲ್ಲಿ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ. ಪೆಟ್ರೋಲು ಇದೆ, ಡೀಸೆಲು ಡಿಮ್ಯಾಂಡ್ ಇದೆ. ಓಕೆ ಸರ್ ಇದು ಬಂದು 4,65,000 ರೂಪಾಯಿಗೆ ಆಗುತ್ತೆ. 4,65,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸಿಲೇರಿಯೋ ಇದೆ. ಇನ್ನೊಂದು ಸೆಲೋರಿಯಾ ನೋಡಿ ಸರ್, ಆಟೋಮೆಟಿಕ್. ಓಕೆ ಆಟೋಮೆಟಿಕ್ ಸಿಲೇರಿಯೋ ಇದು 14 ಮಾಡಲು ಸೆಕೆಂಡ್ ಓನರ್. ಸೊ VXI ಸರ್ ಇದು? ಸರ್ VXI AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಗಾಡಿ. ನಾನು ಅವಾಗ ಹೇಳಿದ್ನಲ್ಲ, ಲೇಡೀಸ್ ಓಡಿಸೋರಿಗೆ, ಕಲಿಯೋಂಥವ್ರಿಗೆ ಒಳ್ಳೆ ಈಸಿಯಾಗಿ ಗಾಡಿ ಓಡಿಸ್ಬೋದು. ಓಕೆ ಸರ್ ಇದು ಬಂದು 3,35,000 ರೂಪಾಯಿಗೆ ಆಗುತ್ತೆ. ಓಕೆ 3,35,000ಕ್ಕೆ ನಿಮ್ಗೆ ಒಂದು ಸಿಲೇರಿಯೋ ಪೆಟ್ರೋಲ್ ವೇರಿಯಂಟ್ ಗಾಡಿ
ಅದು ಆಟೋಮೆಟಿಕ್ ಗಾಡಿ ಸಿಗುತ್ತೆ. ಸೊ ಹಾಗೆ ರಿಡ್ಜ್ ಇರೋರಿಗೆ ಇನ್ನೊಂದು ರಿಡ್ಜ್ ಕೂಡ ಇದೆ. ಸೊ ಈ ರಿಡ್ಜ್ ಸರ್ ಡೀಟೇಲ್ಸ್ ಇದು ಬಂದು 2012 ಮಾಡಲು ಸಿಂಗಲ್ ಓನರು VDI ಡೀಸೆಲ್ ವೇರಿಯಂಟು. ಓಕೆ, ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಸರ್ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಗಾಡಿದು? ಸರ್ ಡೀಸೆಲ್ ಗಾಡಿ. ಓಕೆ, VDI ಇದು ಡೀಸೆಲ್ ಗಾಡಿನೇ. ಡೀಸೆಲ್ ಅಲ್ಲಿ ಸರ್ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟದೆ. ಹೌದು, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 3,35,000 ರೂಪಾಯಿಗೆ 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 3,35,000ಕ್ಕೆ. 35,000. ಓಕೆ, ಸೊ ಹಾಗೆ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್, ಲೋ ಬಜೆಟ್ ಗಾಡಿ? ಸರ್ ಆಲ್ಟೋದಲ್ಲಿ ಅದು ಕೂಡ ಡಿಮ್ಯಾಂಡ್ ಆದ ವೆಹಿಕಲ್ ಏನೇ. ಹೌದೌದು ಸರ್ ಇದು 10 ಮಾಡಲು ಸಿಂಗಲ್ ಓನರ್ ಗಾಡಿ, LXI. ಓಡಿರೋದು ಬರೀ 43,000. ಜಸ್ಟ್ 43 ಸರ್ ಅಷ್ಟೇ? ಖಂಡಿತ ಬರೀ 43,000 ಓಡಿರೋದು. ಶೋರೂಮ್ ಟೇಸ್ಟ್ ಅದೈತೆ ಗಾಡಿ. ಇದೊಂಚೂರು ಡೆಂಟ್ಸ್ ಒಂದು ಬಿಟ್ಟರೆ ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್ ಇದು ಬಂದು ನಿಮಗೆ 2,10,000 ರೂಪಾಯಿಗೆ ಆಗುತ್ತೆ. 2,10,000 ರೂಪಾಯಿಗೆ ನಿಮ್ಮದು ಆಲ್ಟೋ 10,000 ರೂಪಾಯಿಗೆ ಆಗುತ್ತೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಓಮಿನಿ ಇದೆ ಸರ್. ಸರ್ ಓಮಿನಿ 2016 ಮಾಡಲು ಸಿಂಗಲ್ ಓನರ್ 5 ಸೀಟರ್ ಗಾಡಿ. ಓಕೆ, ಇದು ಕೂಡ ಫುಲ್ ಡಿಮ್ಯಾಂಡ್ ಆದ ವೆಹಿಕಲ್. ಸರ್ ಇದು ಫೈನಲ್ ಬಂದು 2,60,000 ರೂಪಾಯಿಗೆ ಆಗುತ್ತೆ ಸರ್. 2,60,000ಕ್ಕೆ ನಿಮ್ಗೆ ಒಂದು ಓಮಿನಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಇದೆ, ಸಿಂಗಲ್ ಓನರ್ ಗಾಡಿ, ಡಿಮ್ಯಾಂಡ್ ವೆಹಿಕಲ್ ಗಾಡಿ. ಓಕೆ, 2,60,000 ರೂಪಾಯಿ ಕೊಡೋಣ ಸರ್. 2,60,000ಕ್ಕೆ ನಿಮ್ಗೆ ಒಂದು ಓಮಿನಿ ಸಿಗುತ್ತೆ. ಅದು ಚಿಂದಿ ಗಾಡಿ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಸರ್? ಸರ್ ಫಿಯಟ್ ಲೀನಿಯಾ ಸರ್. ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ. ಓಕೆ, ನೋಡಕ್ಕೆ ಹಿಂಗೆ ನಿಂತಿರ್ತದೆ. ನಿಮ್ಗೆ ಅವಾಲು ಹೇಳಿದ್ನಲ್ಲ ನಾನು, ನಮ್ಮಲ್ಲೆಲ್ಲ ಫ್ರೀ ಆಗಿರೋ ಜಾಗದಲ್ಲಿ ನಿಂತಿರ್ತವೆ ಗಾಡಿಗಳು ಓಡಾಡೋ. ಇದಕ್ಕೆ ಧೂಳೆಲ್ಲ ಕುಂತ್ಕೊಂಡಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಮೈಲೇಜ್ ಗಾಡಿ. ಸರ್ ಇದು ಬಂದು 1,80,000 ರೂಪಾಯಿಗೆ ಆಗುತ್ತೆ. 1,80,000ಕ್ಕೆ ನಿಮ್ಗೆ ಒಂದು ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ. ಓಕೆ ಸರ್, ನೆಕ್ಸ್ಟ್ ಸರ್? ಸೊ ಹಾಗೆ ನಿಕ್ಸಾನ್ ಮೈಕ್ರಾ ಒಂದಿದೆ ಸರ್, ಡೀಟೇಲ್ಸ್? ಸರ್ ಇದು ಮೈಕ್ರಾ ಅಲ್ಲ. ಓಕೆ, ರೆನಾಲ್ಟ್ ಪಲ್ಸ್. ಓಕೆ, ರೆನಾಲ್ಟ್ ಪಲ್ಸು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು, ಪುಷ್ ಬಟನ್, ಟಾಪ್ ಅಂಡ್ ಮಾಡಲು ಸರ್. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ಡೀಸೆಲ್ ಅಲ್ಲ ಸರ್ ಇದು? ಸರ್ ಡೀಸೆಲ್ ಗಾಡಿ. ಓಕೆ, ಪ್ರೈಸ್ ಏನು ಸರ್? ಗಾಡಿ ತುಂಬಾನೇ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸರ್ ಇದು ಒರಿಜಿನಲ್ ಇದೆ ಗಾಡಿ. ಇದೊಂಚೂರು ನೋಡಿ, ಇದು ಬಿಟ್ರೆ ತುಂಬಾ ಚೆನ್ನಾಗಿದೆ. ಇದೇ ಗಾಡಿ ಬಜಾರಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ 2,60,000 ರೂಪಾಯಿ ಕೊಡಲ್ಲ. ಹೌದೌದು, ಖಂಡಿತ ನಾವು ಖಂಡಿತ ನೋಡಿ 2,20,000 ರೂಪಾಯಿಗೆ ವಿತ್ ಟಿವೋ ಮಾಡ್ಕೊಡೋಣ ಸರ್. 2,25,000 ರೂಪಾಯಿಗೆ ವಿತ್ ಟಿವೋ. ಓಕೆ ನೋಡಿ, 2,20,000ಕ್ಕೆ ವಿತ್ ಟಿವೋ ಮಾಡ್ಕೊಡ್ತಾರೆ ಗಾಡಿ. ಟಾಪ್ ಅಂಡ್ ಮಾಡಲು ಗಾಡಿ. ಓಕೆ ಸರ್, ನೆಕ್ಸ್ಟ್ ಸರ್? ಶಿಫ್ಟ್ ಅಲ್ಲಿ ಡೀಸೆಲ್ ಸರ್. LDI ಟು VDI. ಓಕೆ, 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, 5 ಮ್ಯಾಗ್ವಿಲ್ ಬರುತ್ತೆ. ಡೀಸೆಲ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ. ಓಕೆ ಸರ್ ಇದು ಬಂದು 2,45,000 ರೂಪಾಯಿಗೆ ಆಗುತ್ತೆ. 2009 ಮಾಡಲು ಸೆಕೆಂಡ್ ಓನರು, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,45,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್. ಸೊ ಹಾಗೆ ಸ್ಯಾಂಟ್ರೋ ಒಂದಿದೆ ಸರ್. ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ, ಜಿಂಗೋ. ಓಕೆ, ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರು. ಗಾಡಿ ಚೆನ್ನಾಗಿದೆ, ಸೆಕೆಂಡ್ ಓನರ್ ಗಾಡಿ. ಸರ್ ಇದು ಬಂದು FC ಲ್ಯಾಬ್ಸ್ ಆಗಿದೆ. FC ಕೂಡ ಕಸ್ಟಮರೇ ಮಾಡಿಸ್ಕೊಡ್ತಾರೆ. 1,65,000 ರೂಪಾಯಿಗೆ ವಿತ್ FC ಸಿಗುತ್ತೆ ನಿಮಗೆ. ಓಕೆ, 1,65,000ಕ್ಕೆ ವಿತ್ FC ಸಮೇತ ಸಿಗುತ್ತೆ ಗಾಡಿ. ಸೊ ನಮ್ಮ ಮುಂದೆ ಒಂದು ಹುಂಡೈ ಗೆಟ್ಸ್ ಇದೆ, ಡೀಟೇಲ್ಸ್ ಸರ್? ಸರ್ ಇದು ಬಂದು 2009 ಮಾಡಲು. ಓಕೆ, ಓನರ್ ಮಾತ್ರ ಥರ್ಡ್ ಓನರ್ ಆಗಿದ್ದಾರೆ. ಗಾಡಿ ಚೆನ್ನಾಗಿದೆ, ಲೋ ಬಜೆಟ್ ಗಾಡಿ ಸರ್. ಓಕೆ, ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪೆಟ್ರೋಲ್ ಗಾಡಿ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಸರ್ ಇದು ಬಂದು 1,30,30,000 ರೂಪಾಯಿ ಕೊಡೋಣ ಸರ್. ಕೇವಲ 1,30,30,000ಕ್ಕೆ 1,30,30,000 ರೂಪಾಯಿಗೆ 9 ಮಾಡಲು ಗೆಟ್ಸ್ ಕೊಡೋಣ. ಓಕೆ, ಸೊ ಹಾಗೆ ಇನ್ನೊಂದು ರೆನಾಲ್ಟ್ ಕ್ವಿಡ್. ಸರ್ ರೆನಾಲ್ಟ್ ಕ್ವಿಡ್ ಅಲ್ಲಿ ಇದು ಬಂದು 17 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, 17 ಮಾಡಲು ಸಿಂಗಲ್ ಓನರು, RXT, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಪೆಟ್ರೋಲ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್ ಇದು? ಸರ್ ಮ್ಯಾನ್ಯುಯಲ್ ಗಾಡಿ. ಓಕೆ, ಪ್ರೈಸ್ ಗಾಡಿ ಚೆನ್ನಾಗಿದೆ. ಹೇಳಿದ್ನಲ್ಲ ನಿಮ್ಗೆ ಅವಲೇ, ನಮ್ಮಲ್ಲೆಲ್ಲ ಇಲ್ಲಿ ನಿಲ್ಸೋದ್ರಿಂದ ಎಲ್ಲ ಗಲೀಜಾಗಿ ಕಾಣಿಸುತ್ತೆ. ಓಕೆ, ಬಟ್ ಇದು ಬಂದು 2,70,000 ರೂಪಾಯಿ ಕೊಡೋಣ ಸರ್. 17 ಸಿಂಗಲ್ ಓನರ್ ಗಾಡಿ 2,70,000 ರೂಪಾಯಿ ಕೊಡೋಣ. ಓಕೆ, ಅದು ಸಿಂಗಲ್ 1 ಲೀಟರ್ ಗಾಡಿ ಕೂಡ. ಸೊ ನಮ್ಮ ಮುಂದೆ ಒಂದು ಜೆನ್ ಎಷ್ಟಿಲ್ಲ ಸರ್? ಸರ್ ಇದು ಬಂದು 2007 ಮಾಡಲು ಸಿಂಗಲ್ ಓನರು, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ಚೆನ್ನಾಗಿದೆ ಸರ್. ಓಕೆ, ಇವಾಗ ಪ್ರೈಸ್ ಚೆನ್ನಾಗಿರ್ಬೇಕಲ್ಲ ಸರ್? ಬಜೆಟ್ ಅಲ್ಲಿ ಕೊಟ್ಬಿಡೋಣ ಸರ್. ಏನು ಸರ್
ಸರ್ 1,35,000 ರೂಪಾಯಿಗೆ ಈ ಗಾಡಿ ಕೊಡೋಣ. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ಸ್ ಒಂದು ಗಾಡಿ ಬರಲ್ಲ ಸರ್? ಬರಲ್ಲ. 7 ಮಾಡಲು ಸಿಂಗಲ್ ಓನರ್ ಗಾಡಿ 1,35,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್, ಸೊ ನಮ್ಮ ಮುಂದೆ ಒಂದು ಮಾರುತಿ 800 ಇದೆ, ಒಂದು ಬಡವರ ಬಾದಾಮಿ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್? ನೀವು ಹೇಳಿದ್ ಕರೆಕ್ಟ್ ಸರ್, ಬಡವರ ಬಾದಾಮಿ ಇದ್ದಂಗೆನೆ ಇದು. ಹೌದೌದು. ಯಾಕಂದ್ರೆ 800 ಅಂದ್ರೆ ತುಂಬಾ ಡಿಮ್ಯಾಂಡ್ ವೆಹಿಕಲ್. ಹೌದೌದು. ಇದೆಲ್ಲ ಮಡಿಕೇರಿ, ಮಂಗಳೂರು ಸೈಡ್, ಶಿವಮೊಗ್ಗ ಸೈಡ್ ಆ ಕಡೆ ಹೋಗೋಂಥ ಗಾಡಿಗಳು. ಆ ಕಡೆ ತುಂಬಾ ಲೈಕ್ ಮಾಡ್ತಾರೆ. ಹೌದೌದು. 2004 ಮಾಡಲು ಓನರ್ 3rd ಓನರ್ ಆಗಿದ್ದಾರೆ. ಓಕೆ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 85,000 ರೂಪಾಯಿಗೆ ಆಗುತ್ತೆ. ಕೊಡಿ, ಕೇವಲ 85. ಬಾರ್ಗಿನೇ ಇಲ್ಲ ಸರ್. 85,000 ರೂಪಾಯಿ ಬೇಕು. ಅದು ಖಂಡಿತ 85,000 ರೂಪಾಯಿ ಬೇಕು ಅಂತ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ. 85,000 ಬೇಕು ಅದಕ್ಕೆ. ಓಕೆ ನೋಡಿ, ಜಸ್ಟ್ 85,000 ತೊಗೊಂಡ್ಬಂದ್ರೆ ಗಾಡಿ ಕೂಡ ತೊಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಸರ್? ಇದಾಗಿದೆ. ಓಕೆ ಸರ್ ಇನ್ನೊಂದು ಕ್ವಿಡ್ ಇದೆ ನೋಡಿ ಸರ್. ಕ್ವಿಡ್ ಅಲ್ಲಿ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ 6 ಗಾಡಿ ಇದಾವೆ. 2015 ಮಾಡಲು ಸಿಂಗಲ್ ಓನರು, RXT, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ. ಓಕೆ ನೋಡಿ, 2,65,000ಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಕ್ವಿಡ್. ಓಕೆ ಸರ್. ನೆಕ್ಸ್ಟ್ ಸರ್? ಸರ್ ಯಾರಾದರೂ ಸ್ಕ್ರಾಪ್ ಗಾಡಿಗೆ ಸ್ಕ್ರಾಪ್ ಲೆಕ್ಕದಲ್ಲಿ ಬೇಕು ಅಂತ ಏನ ಕೇಳೋರು ಇದ್ರೆ ಹೋಂಡಾ ಸಿವಿಕ್ ಇದೆ ನೋಡಿ ಸರ್. ಇದು ಬಂದು 90,000 ರೂಪಾಯಿಗೆ ಆಗುತ್ತೆ. ಹೋಂಡಾ ಸಿವಿಕ್ 90,000ಕ್ಕೆ ಬರೀ 90,000 ರೂಪಾಯಿಗೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನಿರಲ್ಲ ಸ್ಕ್ರಾಪ್ ಲೆಕ್ಕದಲ್ಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್, 85 PS. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಕಲರ್, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಓಕೆ, ರೇಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಕಸ್ಟಮರ್. ಸರ್ ಇದು ಬಂದು 5 ಲಕ್ಷ ಹೇಳ್ತಾರೆ, ಒಂದು 4,90,000 ರೂಪಾಯಿಗೆ ಮಾಡಿಸ್ತಾರೆ. ಓಕೆ, 4,90,000ಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಡಸ್ಟರ್. ಸೊ ಹಾಗೆ ನೆಕ್ಸ್ಟ್ ಸರ್? ಸರ್ ಇನ್ನೂ ತುಂಬಾ ಗಾಡಿಗಳಿದಾವೆ. ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಗಲೀಜ್ ಆಗಿರೋದ್ರಿಂದ ಓಕೆ ನಿಮಗೆ ತೋರ್ಸೋದಕ್ಕೂ ನಮಗೆ ಬೇಜಾರಾಗುತ್ತೆ. ಯಾಕಂದ್ರೆ ಎಲ್ಲ ಧೂಳು ಕುಂತ್ಕೊಂಡಿರ್ತದೆ. ಗಾಡಿಗಳು ನೋಡ್ಕೊಳ್ಳಿ, ಬೇಕಾದ್ರೆ ಅದ್ರ ಬಂದ್ರೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಓಕೆ, ನೀವು ಡೈರೆಕ್ಟ್ ಆಗಿ ಒಂದ್ಸತಿ ವಿಸಿಟ್ ಮಾಡಿ, ಇಲ್ಲ ಲೈಕ್ ನೀವು ಗಾಡಿ ಬೇಕು ಅಂತ ಅವ್ರು ತೋರಿಸಿದ್ರೆ ಅದು ಖಂಡಿತ ನೀಟಾಗಿ ಅದಕ್ಕೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಓಕೆ, ಸೊ ಆದಷ್ಟು ಬೇಗ ಬನ್ನಿ. ಯಾಕಂದ್ರೆ ಲೈಕ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ಸ್ ಇರೋದು. ನಿಮಗೆ ಎಷ್ಟು ಬೇಗ ಬರ್ತಾರೆ ಅದು ಅಷ್ಟು ಬೇಗ ಬನ್ನಿ. ಯಾಕಂದ್ರೆ ಹೋಲ್ಸೇಲ್ ಪ್ರೈಸಲ್ಲಿ ಕಡಿಮೆ ಬಜೆಟಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತಂಗ ಪೇಷನ್ಸ್ ಅಂತ ಹೇಳಿದೆ. ಥ್ಯಾಂಕ್ಸ್ ಸರ್.